ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಇಂದು 11ನೇ ವಿಶ್ವ ಯೋಗ ದಿನ ಆಚರಣೆ ಪ್ರಯುಕ್ತ ಆಯುಷ್ ಇಲಾಖೆ ತುಮಕೂರು ಜಿಲ್ಲಾಡಳಿತದ ವತಿಯಿಂದ ತುಮಕೂರಿನಲ್ಲಿ ಅದ್ದೂರಿಯಾಗಿ ಯೋಗ ದಿನಾಚರಣೆ ಆಚರಣೆ ಮಾಡಲಾಯಿತು. ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಯೋಗಾಸನ ಮಾಡುವ ಮೂಲಕ ಯೋಗ ದಿನಾಚರಣೆ ಆಚರಿಸಿ. ಯೋಗ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಉಂಟು ಮಾಡುತ್ತೆ, ದೇಹ ಆರೋಗ್ಯವಾಗಿರಲು ಸಹಕಾರಿಯಾಗುತ್ತೆ, ಉಸಿರಾಟದ ಸಮಸ್ಯೆ ನಿವಾರಣೆಯಾಗುವ ಜೊತೆಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಯೋಗ ಮಾಡುವ ಅಭ್ಯಾಸ ರೂಢಿಸಿಕೊಳ್ಳಬೇಕು ಎಂದರು. ಇವತ್ತು ಪೊಲೀಸ್ ಮೈದಾನದಲ್ಲಿ ಸುಮಾರು 3,500 ಶಾಲೆ ಮಕ್ಕಳು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಹೆಲ್ತಿ ಬಾಡಿ ಆ್ಯಂಡ್ ಹೆಲ್ತಿ ಮೈಂಡ್. ಯುನೈಟೆಡ್ ನೇಷನ್ಸಲ್ಲಿ 11 ವರ್ಷ ಹಿಂದೆ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಮತ್ತು ಅದ್ರ ಬಗ್ಗೆ ಒಳ್ಳೆಯ ಪ್ರಾಕ್ಟೀಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಘೋಷಣೆ ಮಾಡಿದ್ದಾರೆ. ಸೊ ಈಗ 11 ವರ್ಷಗಳಿಂದ ಸತತವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆಧುನಿಕ ಜೀವನದ ಶೈಲಿಯಲ್ಲಿ ಎಲ್ಲರಿಗೂ ಕೂಡ ತುಂಬ ಒಂದು ಕೆಲಸದ ಒತ್ತಡ ಇರಬಹುದು, ಮಕ್ಕಳು ಕೂಡ ಈಗ ಸ್ಟ್ರೆಸ್ ಅಂತ ಹೇಳ್ತಾರೆ. ಯೋಗದಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ ವಿ ವಾಚ್ ಅವರ್ ಬ್ರೆತ್. ಈಗ ಕೆಲವೊಮ್ಮೆ ನಾವು ಹೇಳ್ತೀವಿ ಐ ಫಾರ್ಗಾಟ್ ಟು ಬ್ರೀದ್ ಅಂತಲೇ ಹೇಳ್ತೀವಿ, ಅಷ್ಟು ಒಂದು ಸಮ್ ಟೈಮ್ಸ್ ಇನ್ ಕೆಲಸ ಒತ್ತಡದಲ್ಲಿ. ಬಟ್ ಯೋಗದಲ್ಲಿ ಅವರು ಇನ್ಸಿಸ್ಟ್ ಮಾಡೋದು ನಾವು ಹೇಗೆ ಬ್ರೀದ್ ಮಾಡ್ತೀವಿ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೇ ಅರ್ಧ ಕಾಯಿಲೆಗಳು ಬರಲ್ಲ ಅಂತ ಯೋಗ ಅಲ್ಲಿ ಹೇಳ್ತಿದ್ದಾರೆ. ಇನ್ನು ಈ ವೇಳೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಡಿಎಚ್ಒ ಡಾಕ್ಟರ್ ಚಂದ್ರಶೇಖರ್ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ದರು. ಕರ್ನಾಟಕ ಸರ್ಕಾರ ಬೈಕ್ ಟ್ಯಾಕ್ಸಿಯನ್ನು ಬಂದ್ ಮಾಡಿರುವುದರಿಂದ ನಮ್ಮಂತ ಕೆಳವರ್ಗದ ಜನರ ಹೊಟ್ಟೆಯ ಮೇಲೆ ಹೊಡೆದಂತಾಗಿದೆ ಅಂತ ತುಮಕೂರಿನಲ್ಲಿ ಕಿರಣ್ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿ ನಿಷೇಧಿಸುವುದರಿಂದ ಕೆಳವರ್ಗದ ಜನರ ಹೊಟ್ಟೆಯ ಮೇಲೆ ಹೊಡೆದಂತಾಗಿದೆ. ಜನರ ಜೀವನಕ್ಕೆ ದಾರಿಯಾಗಿರುವ ಬೈಕ್ ಟ್ಯಾಕ್ಸಿಯಿಂದ ಹೊಟ್ಟೆಪಾಡು ನಡೆಯುತ್ತಿದ್ದು, ಅಂತವರ ಮೇಲೆ ರಾಜ್ಯ ಸರ್ಕಾರ ಗದ ಪ್ರಮಾಣ ನಡೆಸುವುದರಿಂದ ದಿನನಿತ್ಯದ ಜೀವನಕ್ಕೆ ಯಾವುದೇ ತೊಂದರೆ ಇಲ್ಲದೆ ನಡೆಯುತ್ತಿದ್ದ ಜೀವನ ಈಗ ಅತಂತ್ರದ ಪರಿಸ್ಥಿತಿಯಲ್ಲಿದೆ. ಬೇರೆ ರಾಜ್ಯಗಳಂತೆ ನಮ್ಮ ರಾಜ್ಯದಲ್ಲೂ ಸಹ ನಿಮ್ಮ ನೀತಿ ನಿಯಮಗಳ ಅನುಸಾರ ಅನುಮತಿ ನೀಡಿದರೆ ನಾವು ಸಹ ಬದ್ಧರಾಗಿ ಜೀವನ ನಡೆಸಲು ದಾರಿಯಾಗುತ್ತದೆ ಅಂತ ತಿಳಿಸಿದರು. ಇನ್ನು ತುಮಕೂರಿನಿಂದ ವಿಧಾನಸೌಧದವರೆಗೂ ರ್ಯಾಲಿ ನಡೆಸಲು ನಿರ್ಧರಿಸಿದ್ದು, ಬೈಕ್ಗಳಿಂದ ತೆರಳುವುದು ಅಪಾಯವೆಂದು ತೀರ್ಮಾನಿಸಿ ಇಲ್ಲಿಯೇ ನಮ್ಮ ಮನವಿಯನ್ನ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ಒತ್ತಾಯಿಸುತ್ತಿದ್ದೇವೆ. ಸರ್ಕಾರಕ್ಕೆ ಮನವಿ ಏನೆಂದರೆ, ಇನ್ನು ಬೈಕ್ ಟ್ಯಾಕ್ಸಿಯನ್ನು 6 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಆಧಾರವಾಗಿವೆ. ಉಚ್ಚ ನ್ಯಾಯಾಲಯದ ತೀರ್ಮಾನದಂತೆ ನಾವು ನಿಯಮಗಳನ್ನು ಪಾಲಿಸಲು ಸಿದ್ಧರಿದ್ದೇವೆ ಅಂತ ತಿಳಿಸಿದರು. ಸರ್ಕಾರ ಈಗ ಬೈಕ್ ಟ್ಯಾಕ್ಸಿನ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಈಗ ನಮ್ಮ ಕುಟುಂಬಗಳಿಗೆಲ್ಲ ಲಾಸ್ ಆಗುತ್ತೆ. ಎಷ್ಟೋ ಜನಕ್ಕೆ ಇಲ್ಲಿ EMI ಕಟ್ಟೋಕ್ಕಾಗ್ತಾಯಿಲ್ಲ, ಮನೆಗಳು ಡೆಲಿವರಿ ಮಾಡೋದಕ್ಕಾಗ್ತಾಯಿಲ್ಲ, ಮತ್ತು ಮನೆಯಲ್ಲಿ ಬಾಡಿಗೆಗಳು ಅವೆಲ್ಲ ಅದನ್ನು ನಾವು ಬೈಕ್ ಟ್ಯಾಕ್ಸಿ ಮೇಲೆ ಅವಲಂಬಿತವಾಗಿರೋದ್ರಿಂದ ಎಲ್ಲ ಅದ್ರ ಮೇಲೆ ಇದ್ದೀವಿ. ನಾವು ಬೈಕ್ ಟ್ಯಾಕ್ಸಿ ರನ್ ಮಾಡ್ತಾ ಇರೋದ್ರಿಂದ ನಮಗೆ ದಿನಕ್ಕೆ 1,500 ಸಾವಿರ ರೂಪಾಯಿವರೆಗೂ ನಾವು ದುಡ್ಕೋತಾ ಇದ್ವಿ. ಈಗ ಏನಾಗ್ತಾಯಿದೆ, ಏನೂ ಖರ್ಚಿಲ್ದಂಗೆ ನಾವು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಂಗಾಗಿದೆ. ಅದಕ್ಕೆ ನಾವು ಸರ್ಕಾರನ ಕೇಳ್ತಾ ಇರೋದೇನು ಅಂದರೆ, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಏನು ಪರ್ಮಿಷನ್ ಕೊಟ್ಟು ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡಿಸ್ತಾ ಇದ್ದಾರೋ ನಮ್ಮ ಸ್ಟೇಟಲ್ಲೂ ಅದನ್ನು ಪರ್ಮಿಷನ್ ಕೊಟ್ಬಿಟ್ಟು ನೀವು ಏನು ರೂಲ್ಸ್ ಮಾಡ್ತಿರೋ ಮಾಡಿ, ಇದು ಗ್ರೀನ್ ಬೋರ್ಡ್ ಇರೋದು ಯೆಲ್ಲೋ ಬೋರ್ಡು ಆ ಥರ ಏನು ಬೇಕಾದ್ರೂ ಮಾಡಿಕೊಡಿ. ಆದರೆ ನಮಗೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಡಿ. ರನ್ ಮಾಡೋದಕ್ಕೆ ನಾವು ಸೇಫ್ಟಿ ಆಗಿರಬೇಕು, ಶಾಂತಿಯುತವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಸದ್ಯಕ್ಕೆ ನಾವು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಕೋರಿಕೆ ವಿನಂತಿ ಏನಂದರೆ, ಮಾನ್ಯ ಘನ ಸರ್ಕಾರ ನಮಗೆ ಗಮನ ಹರಿಸಬೇಕು. ಇಷ್ಟು ಅಖಂಡ ಕರ್ನಾಟಕದಲ್ಲಿ ಏನು 6 ಲಕ್ಷ ಕುಟುಂಬಗಳಿಗೂ ಹೆಚ್ಚಾಗಿ ಇದನ್ನು ಅವಲಂಬಿಸಿದ್ದಾರೆ. ಸೊ ಇದನ್ನು ದಯವಿಟ್ಟು ನಿಮ್ಮ ಏನು ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಆ ರೂಲ್ಸ್ನ ನೀವು ಫಾಲೋಅಪ್ ಮಾಡಿಸಿ ಅಂತ. ಸೊ ರೂಲ್ಸನ್ನು ನೀವೇನು ವಿಧಿಸ್ತೀರೋ ಆ ರೂಲ್ಸ್ನ ನಾವು ಫಾಲೋ ಮಾಡಿಕೊಂಡು ನಮಗೆ ಒಂದು ದುಡಿಮೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಈ ಮಾಧ್ಯಮದ ಮುಖಾಂತರ. ಬೈಕ್ ರ್ಯಾಲಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಬೈಕ್ ಸವಾರರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರೋಗೆರೆ ಪಟ್ಟಣದಲ್ಲಿರುವ ಅನಾಥ ಆಶ್ರಮದಲ್ಲಿ ಸಾಕಷ್ಟು ಅವ್ಯವಸ್ಥೆಗಳಿದ್ದು, ಇದರಿಂದ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ.
ಸಮಾಜ ಕಲ್ಯಾಣ ಇಲಾಖೆಯ ಅನುಮತಿ ಪಡೆಯದೆ ನೆಲ್ಸನ್ ಬಾಬು ಅವರು ಆಶ್ರಮ ನಡೆಸುತ್ತಿದ್ದು, ಆಶ್ರಮ ನಡೆಸಿದ ಹಣ ಲೂಟಿಗೆ ಮುಂದಾಗಿದ್ದಾನೆ ಎಂದು ಆರೋಪಿಸಿದ್ದಾರೆ. ಇನ್ನು ಆಶ್ರಮದಲ್ಲಿ ಹಾವು ಬಂದು ಮಕ್ಕಳ ಪಕ್ಕದಲ್ಲಿ ಮಲಗಿದ್ರು, ಡೋಂಟ್ ಕೇರ್ ಎನ್ನುವಂತಾಗಿದೆ. ಇನ್ನು ಗಂಡು ಮಕ್ಕಳ ರೂಮಿನಲ್ಲಿ ಫ್ಯಾನ್ ಇಲ್ಲ, ಇವರಿಗೆ ಬಿಸಿ ನೀರು ಕೂಡ ಇಲ್ಲ, ಮಕ್ಕಳಿಗೆ ಯಾವುದೇ ಪೌಷ್ಟಿಕ ಆಹಾರ ನೀಡಿಲ್ಲ, ಬರೀ ಅನ್ನ ಸಾರು ಅಷ್ಟೇ. ಇಷ್ಟು ಮಾತ್ರವಲ್ಲದೆ ನೆಲ್ಸನ್ ಬಾಬು ಎಂಬ ಭೂಪ ಮಕ್ಕಳ ಜೊತೆ ಅನುಚಿತವಾಗಿ ವರ್ತಿಸುತ್ತಾನೆ ಎಂದು ಆರೋಪವು ಕೇಳಿಬಂದಿದೆ. ಇನ್ನು ಒಂದು ಮಗುವಿಗೆ 10,000 ಕೊಡಬೇಕೆಂದು ಬೇಡಿಕೆ ಇಟ್ಟಿದ್ದು, ಇದರಿಂದ ಸಾರ್ವಜನಿಕರನ್ನ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಉತ್ತರ ಕೊಡ್ತಾನೆ. ಒಬ್ಬರಿಗೆ 10,000 ರೂಪಾಯಿ ಕೊಡಂಗಿಲ್ಲ ಸರ್. ಏನ್ರಿ ಇದು ಬಂದ್ ಮಾಡ್ತಾರೆ ಮಾಡ್ರಿ. ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿಯ ಹುಲಿಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ರಂಗಮ್ಮ ರಾಜಣ್ಣರಿಗೆ ಅತಿ ಹೆಚ್ಚು ಬೆಂಬಲದೊಂದಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೊರಟಗೆರೆ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಗ್ರಾಮ ಪಂಚಾಯತ್ಗೆ ಸದಾ ಜನರ ಸೇವಕಿಯಾಗಿ ಕೆಲಸ ನಿರ್ವಹಿಸಿದ ರಂಗಮ್ಮನ ಆಯ್ಕೆಗೆ ಗ್ರಾಮಸ್ಥರ ಮೆಚ್ಚುಗೆ ವ್ಯಕ್ತವಾಗಿದ್ದು, ಗ್ರಾಮ ಪಂಚಾಯತ್ 15 ಸದಸ್ಯರ ಪೈಕಿ ಅತಿ ಹೆಚ್ಚು ಸದಸ್ಯರ ಭರ್ಜರಿ ಬೆಂಬಲದ ಒಮ್ಮತ ಪಡೆದ ರಂಗಮ್ಮ ರಾಜಣ್ಣ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಅದೃಷ್ಟದಂತೆ ಒಲಿದು ಬಂದ ಈ ಅಧ್ಯಕ್ಷ ಸ್ಥಾನವನ್ನ ಜನಸೇವೆಗೆ ಮುಡಿಪಾಗಿಡುವೆ ಅಂತ ಹೇಳಿದ್ರು. ಹುಲಿಕುಂಟೆ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷಳಾಗಿ ನೇಮಕ ಮಾಡಿದ್ದಾರೆ. ಎಲ್ಲ ನನ್ನ ಸರ್ವ ಸದಸ್ಯರುಗಳು ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು. ಅದೇ ರೀತಿ ಕಾಂಗ್ರೆಸ್ ಮುಖಂಡರಾದಂಥ ಪ್ರಸಾದ್ ಅಣ್ಣನವರು ಬಂದರೆ ಅವ್ರಿಗೂ ಸಹಾಯ ಮಾಡ್ತಾ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು. ಎಲ್ಲ ಗೌಳಿಯ ಗ್ರಾಮಸ್ಥರಿಗಳಿಗೂ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು. ಎಲ್ಲ ಅಭಿವೃದ್ಧಿಗಳನ್ನು ಮಾಡಿ ಕೆಲಸವನ್ನು ಮಾಡ್ಕೊಂತೀವಿ. ಎಲ್ಲ ಸದಸ್ಯರುಗಳ ಜೊತೆಗೂಡಿ ಒಳ್ಳೆ ಅಭಿವೃದ್ಧಿ ಕೆಲಸವನ್ನು ಮಾಡ್ಕೊಂಡು ಈ ಸಂದರ್ಭದಲ್ಲಿ ರಂಗಮ್ಮನವರು ಆಯ್ಕೆಯಾಗಿದ್ದಾರೆ, ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾವು ಸ್ವಾಗತವನ್ನು ಕೊಡ್ತೇವೆ. ಚುನಾವಣಾ ಅಧಿಕಾರಿಯಾಗಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಅಪೂರ್ವ ಸಿ ಅನಂತರಾಮ ಮೇಡಮ್ ಅವರು ಬಂದಿದ್ದರು. ಚುನಾವಣೆ ನಡೆದಿದೆ, ಈಗಷ್ಟೇ ಮುಗಿದಿದೆ. ಎಲ್ಲರಿಗೂ ಧನ್ಯವಾದ. ಇನ್ನು ಚುನಾವಣಾಧಿಕಾರಿಯಾಗಿ ತಾಲೂಕು ಪಂಚಾಯತ್ ಇಒ ಅಪೂರ್ವ ವಿ ಅನಂತಮೂರ್ತಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿ ಮೈಲಣ್ಣ, ಮಾಜಿ ಅಧ್ಯಕ್ಷರಾದ ರಮೇಶ್, ಮಲ್ಲಯ್ಯ, ಜಯಮ್ಮ ಇತರರು ಭಾಗಿಯಾಗಿದ್ದರು. ಹರೀಶ್, ಅಮೋಕ್ ಟಿವಿ, ಕೊರಟಗೆರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾದ ಶ್ರೀ ಸೋಮಣ್ಣನವರು ಹಾಸನದ ಐತಿಹಾಸಿಕ ಸ್ಥಳವಾದ ಹಳೆಬೀಡಿನಲ್ಲಿ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಸಾರ್ವಜನಿಕರೊಂದಿಗೆ ಯೋಗ ಮಾಡಿದರು. ಈ ಸಂದರ್ಭದಲ್ಲಿ ಪರಮ ಪೂಜ್ಯರಾದ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿರವರು, ಬೇಲೂರಿನ ಶಾಸಕರಾದ ಶ್ರೀ ಎಚ್.ಕೆ. ಸುರೇಶ್ ಅವರು, ಹಾಸನ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶ್ರೀ ಸಿದ್ದೇಶ್ವರ ಅವರು, ಜೆಎಂಎಫ್ಸಿಯ ಹಿರಿಯ ನ್ಯಾಯಾಧೀಶರಾದ ಶ್ರೀಮತಿ ಶಶಿಕಲಾ ಅವರು, ಅಧಿಕಾರಿಗಳಾದ ಶ್ರೀಮತಿ ಶಾಂತಲಾ, ಡಾಕ್ಟರ್ ಶ್ರುತಿ, ಬೇಲೂರು ತಹಶೀಲ್ದಾರ್ ಆದ ಶ್ರೀಮತಿ ಮಮತಾ, ಯೋಗ ಗುರುಗಳಾದ ಶ್ರೀ ಸುಬ್ರಹ್ಮಣ್ಯ ರಂಗಸ್ವಾಮಿ ಅವರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಮಧು ಅವರು ಸೇರಿದಂತೆ ಇನ್ನಿತರರು ಪ್ರಮುಖ ನಾಯಕರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ದೇಶ ನಡೆದು ಬಂದ ದಾರಿಯನ್ನ ವಿಶ್ವಕ್ಕೆ ಪರಿಚಯ ಮಾಡುವ ಈ ಒಂದು ಪವಿತ್ರವಾದ ದಿನ. ಋಷಿಮುನಿಗಳು, ಹರಗುರು ಚರಮೂರ್ತಿಗಳು, ಹತ್ತಾರು ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಂತ ಕೆಲಸವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯೋದ್ರ ಜೊತೆಯಲ್ಲಿ ಯೋಗ ದಿನವನ್ನ ಆಚರಣೆ ಮಾಡ್ತಕ್ಕಂಥ ಈ ಪವಿತ್ರ ಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಪರಮ ಪೂಜ್ಯ ಶ್ರೀಗಳವರಿಗೆ, ಶಾಸಕ ಮಿತ್ರರಿಗೆ, ಎಲ್ಲ ಗೌರವಾನ್ವಿತ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವಿವಿಧ ಶಾಲೆಗಳಿಂದ ಬಂದಿರತಕ್ಕಂಥ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಸಮೀಪದ ಸೊಮಳ್ಳಿ ರಸ್ತೆ ಪಕ್ಕದ ಜಮೀನಲ್ಲಿ ಹುಲಿ ಪ್ರತ್ಯಕ್ಷವಾಗಿದ್ದು ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಸಮೀಪದ ಸೋಮಹಳ್ಳಿ ರಸ್ತೆ ಪಕ್ಕದಲ್ಲಿ ಹುಲಿ ಓಡಾಟ ಕಂಡುಬಂದಿದ್ದು ರೈತರು ಗಾಬರಿಗೊಂಡಿದ್ದಾರೆ. ಜಾನುವಾರುಗಳ ಜೊತೆ ಮನೆಗೆ ತೆರಳುತ್ತಿದ್ದ ಕಮರಹಳ್ಳಿ ಮಹಲಿಂಗಪ್ಪ ಎಂಬುವರಿಂದ ಹುಲಿ ಪ್ರತ್ಯಕ್ಷವಾಗಿದ್ದು ಹುಲಿ ಕಂಡು ರೈತರು ಭಯಭೀತರಾಗಿದ್ದಾರೆ. ಇನ್ನು ಹುಲಿ ಪ್ರತ್ಯಕ್ಷವಾಗಿರುವ ವಿಷಯ ತಿಳಿದು ಜಮೀನಿನ ಬಳಿಗೆ ರೈತರು ತೆರಳಲು ಆತಂಕಗೊಂಡಿದ್ದಾರೆ. ಇನ್ನು ಬೇಗೂರು ಹೋಬಳಿಯ ರಘುವಾಪುರ, ಮಂಚಹಳ್ಳಿ, ಯಡವನಹಳ್ಳಿ, ಕುರುಬರಹುಂಡಿ, ಪಡಗೂರು, ಪರಮಾಪುರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಹುಲಿ ಮತ್ತು ಚಿರತೆಗಳ ಓಡಾಟ ಕಂಡುಬಂದಿದ್ದು ಕ್ರಮ ವಹಿಸುತ್ತಿಲ್ಲವೆಂದು ಅರಣ್ಯ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಯೋಗ ಕಾರ್ಯಕ್ರಮದಲ್ಲಿ ಮಹಿಳಾ ಬಿಎಡ್ ಕಾಲೇಜು ವಿದ್ಯಾರ್ಥಿಗಳು ಯೋಗ ಪ್ರದರ್ಶನ ಮಾಡಿದರು.
ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರೋಗ್ಯವೇ ಮಹಾಭಾಗ್ಯ, ಸದೃಢ ದೇಹ ಆರೋಗ್ಯಕರ ಜೀವನಕ್ಕೆ ಮತ್ತು ಮನಸ್ಸಿಗಾಗಿ ಯೋಗ ಮುಖ್ಯ. ಹಾಗಾಗಿ ಪ್ರತಿಯೊಬ್ಬರು ದಿನಕ್ಕೆ ಒಂದಿಷ್ಟು ಸಮಯವನ್ನ ಯೋಗ ಮಾಡದೆ ಮೀಸಲಿಡಬೇಕು ಎಂದರು. ಇನ್ನು ಯೋಗ ಭಾರತ ಸಂಸ್ಕೃತಿ ಪ್ರಾಚೀನ ಕಾಲದಿಂದ ನಡೆದುಕೊಂಡು ಬಂದಿದೆ. ನಮ್ಮ ದೇಶ ಯೋಗ ಪ್ರಪಂಚಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳಲ್ಲಿ ಒಂದಾಗಿದೆ. ಪ್ರತಿದಿನ ಮುಂಜಾನೆ ಯೋಗ ಮಾಡುವುದನ್ನು ಜೀವನದಲ್ಲಿ ರೂಢಿಸಿಕೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಯಾವುದೇ ಒತ್ತಡಗಳಿಗೆ ಒಳಗಾಗದೆ ಮಾಡಲು ಸಹಕಾರಿಯಾಗಲಿದೆ ಎಂದರು. ಯೋಗ ಬಂದು ಭಾರತದ ಸಂಸ್ಕೃತಿ. ಈ ಸಂಸ್ಕೃತಿಯನ್ನು ಮೋದಿಜಿಯವರು ಅಂತಾರಾಷ್ಟ್ರ ಮಟ್ಟದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಭಾರತದ ಸಂಸ್ಕೃತಿನ ಎತ್ತಿದ್ದಾರೆ. ಇವತ್ತು ಸಾಕಷ್ಟು ದೇಶದಲ್ಲಿ, ಪ್ರಪಂಚದಲ್ಲೇ ಇವತ್ತು ಯೋಗಾಚರಣೆ ಮಾಡ್ತಾರೆ. ನಮ್ಮಲ್ಲಿ ಕೂಡ ಭಾರತದಲ್ಲಿ, ಕರ್ನಾಟಕದಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತೀವಿ. ನಾವು ಇದನ್ನು ಇನ್ನಷ್ಟು ಸಾಕಷ್ಟು ಎಲ್ರಿಗೂ ಮುಟ್ಟೋ ಥರ ಮಾಡಿ, ಎಲ್ಲರೂ ಬೆಳಗ್ಗೆ ಸ್ವಲ್ಪ ಕಾಲಾವಕಾಶ ತಗೊಂಡು ಆರೋಗ್ಯಕ್ಕಾಗಿ ಸ್ವಲ್ಪ ಟೈಮ್ ಕೊಟ್ಟು, ಆರೋಗ್ಯ ಕೆಟ್ಟ ಮೇಲೆ ಆಸ್ಪತ್ರೆಗೆ ಹೋಗೋಕ್ಕಿಂತ ಮುಂಚೆ ಸೊಲ್ಯೂಷನ್ ಹೆಂಗಂತ ಹೇಳಿದ್ರೆ, ಏನಾದ್ರೂ ಕಾಯಿಲೆ ಬರೋಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆ ತಗೊಳ್ಳೋದು ಒಳ್ಳೆಯದು. ದಿನ ಒಂದು ಅರ್ಧ ಗಂಟೆ. ಇನ್ನು ಈ ಸಂದರ್ಭದಲ್ಲಿ PPHS ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಬಿಜೆಪಿ ಮುಖಂಡರಾದ HS ಮುರಳೀಧರ್, ಮಧುಸೂದನ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಟ್ಟಡವನ್ನು ತುರುವೇಕೆರೆ ಶಾಸಕ MT ಕೃಷ್ಣಪ್ಪ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು JDS ಬಿಟ್ಟು ಕಾಂಗ್ರೆಸ್ಗೆ ಬಾ ಎಂದು ನನ್ನನ್ನು ಕರೆದರು. ನಾನು ಯಾಕೆ ಕಾಂಗ್ರೆಸ್ ಹೋಗಬೇಕು? ನಮ್ಮ ಪಕ್ಷ ರೈತರಿಗಾಗಿಯೇ ಇರುವ ಪಕ್ಷ. ಕಾಂಗ್ರೆಸ್ಗೆ ಹೋಗುವ ಪ್ರಶ್ನೆಯೇ ಇಲ್ಲ. ನಮ್ಮ ಪಕ್ಷ JDS ಪಕ್ಷ. ನಾನು ನನ್ನ ಪಕ್ಷವನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಮುಂದಿನ ಬಾರಿಯೂ ಚುನಾವಣೆಗೆ ಸ್ಪರ್ಧೆ ಮಾಡುತ್ತೇನೆ. ಪೋಷಕರು ತಮ್ಮ ಮಕ್ಕಳನ್ನು ಸಿಎಸ್ಪುರ ಕಾಲೇಜಿಗೆ ಕಳುಹಿಸಿಕೊಡಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ನನ್ನ ಉದ್ದೇಶವೇನೆಂದರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಎಂಬುದು. ನಮ್ಮ ಕುಮಾರಣ್ಣನವರ ಕರ್ನಾಟಕಕ್ಕೆ 4,500 ಬಸ್ಗಳನ್ನು ಕೊಟ್ಟಿದ್ದಾರೆ. ಇನ್ನೂ ಬೇಕಾದರೆ ನಾನು 50 ಬಸ್ಗಳನ್ನು ಕೊಡುತ್ತೇನೆ. ತುರುವೇಕೆರೆ ಕ್ಷೇತ್ರಕ್ಕೆ 100 ಬಸ್ಗಳನ್ನು ಅಲರ್ಟ್ ಮಾಡುತ್ತೇನೆ ಎಂದರು. ಅದು ಓದಿ ಮಕ್ಕಳೊಂದು ಆಸೆ ನೋಡಿ. ನನ್ನ ಕ್ಷೇತ್ರದಲ್ಲಿ 5 ರೆಸಿಡೆನ್ಸಿಯಲ್ ಸ್ಕೂಲ್ ಅನ್ನ ಮಾಡಿಕೊಟ್ಟಿದ್ದೇನೆ. 5 ರಿಸಲ್ಟ್ ನೋಡಿದೆ 90-98%. 90-98 ಯಾತಕ್ಕೆ ಅಂದ್ರೆ ಮಾಸ್ಟರ್ ಅಲ್ಲೇ ಇರ್ತಾರೆ, ಟ್ಯೂಷನ್ ಮಕ್ಕಳು ಅಲ್ಲೇ ಇರ್ತಾರೆ, ಹಗಲು ರಾತ್ರಿ ಕಾನ್ಸಂಟ್ರೇಟ್ ಮಾಡ್ತಾರೆ ಎಜುಕೇಶನ್ ಬಗ್ಗೆ. ಹಾಗಾಗಿ ಅವರೆಲ್ಲ ಒಳ್ಳೆ ಮೆರಿಟ್ ಬಂದಿದೆ. ಇವತ್ತು ನಮ್ಮಲ್ಲೊಬ್ರು ಕಿತ್ತೂರಾಣಿ ಚೆನ್ನಮ್ಮ ನಮ್ಮ ಗಬ್ಬೆಗಟ್ಟೆ ರಿಟೈರ್ ಆಗಿದ್ರು, ಅವ್ರನ್ನ ಉಳಿಸ್ಕೊಂಡಿದ್ವಿ. ಬಹಳ ಬುದ್ಧಿವಂತ. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಗೃಹ ಮಂಡಳಿ ಕಾರ್ಯಪಾಲಕ ಅಭಿಯಂತರ ಸೌಮ್ಯ, ಸಹಾಯಕ ಕಾರ್ಯಪಾಲಕ ಅಭಿಯಂತರ ಆಶಾ, ಕಾಲೇಜು ವಿನ್ಯಾಸಕಾರ ರಾಜೇಶ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪುಟ್ಟರಾಜು ಇತರರು ಇದ್ದರು. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.